ವೀಕ್ಷಕರೇ, ಮಗುವಿನ ಜನನವಾದ ನಂತರ ಬಾಣಂತಿಯರು ಎದುರಿಸುವಂಥ ಸಮಸ್ಯೆಗಳೇನು, ಹಾಗೆ ಅವರ ಆಹಾರ ಕ್ರಮ ಹೇಗಿರಬೇಕು, ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರಿಂದ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಬಾಣಂತಿಯರು ಯಾವ ಒಂದು ರೀತಿ ಸಮಸ್ಯೆ ಎದುರಿಸ್ತಾರೆ, ಹಾಗೆ ಅವರ ಆಹಾರ ಪದ್ಧತಿ ಹೇಗಿರಬೇಕು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಈ ಬಾಣಂತಿಯರು ಏನಿದ್ದಾರೆ, ಇವರು ಮರುಜನ್ಮ ಅಂತ ಹೇಳ್ಬೋದು. ಒಂದು ಮಗುವನ್ನು ಹೆತ್ತಾದ ಮೇಲೆ ಒಂದು ಮರುಜನ್ಮವನ್ನು ಪಡೆಯುವಂಥ ಒಂದು ಈ ಹೆಣ್ಣುಮಕ್ಕಳ ದೇಹ ಏನಿರುತ್ತೆ ಬಹಳ ಮೃದುವಾಗಿ ಹೋಗಿರುತ್ತೆ ಆ ಒಂದು ಸಮಯದಲ್ಲಿ. ಆವಾಗ ಇವರು ತಮ್ಮ ದೇಹವನ್ನು ಬಹಳ ಜಾಗರೂಕತೆಯಿಂದ ಅದನ್ನು ಕಾಪಾಡಿಕೊಳ್ಬೇಕು. ಈಗ ಮುಖ್ಯವಾಗಿ ಇವರ ದೇಹದಲ್ಲಿ ಬೆನ್ನೆಲುಬು ಮತ್ತು ಬ್ಯಾಕ್ ಡಿಸ್ಕ್ ಅಂತ ನಾವೇನು ಹೇಳ್ತೀವಿ, ಹಿಪ್ಸ್ ಮೇಲೆ ಬರುವಂಥ ಒಂದು ಬ್ಯಾಕ್ ಡಿಸ್ಕ್ ಏನಿದೆ, ಅದು ಕೂಡ ತುಂಬ ಒಂದು ಸೂಕ್ಷ್ಮ ರೀತಿಯಲ್ಲಿ ಕುಳಿತುಕೊಳ್ಳುವಂಥ ಪೋಸ್ಚರ್ ಇರ್ಬೋದು, ಮಲಗುವಂಥ ಪೋಸ್ಚರ್ ಇರ್ಬೋದು. ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ ಇವತ್ತು ನಾನು ಹೇಳ್ತಾ ಇರೋದು. ಆದಷ್ಟು ಇದ್ರ ಬಗ್ಗೆ ಹೆಚ್ಚಾಗಿ ನೀವು ಕಾಳಜಿಯನ್ನು ವಹಿಸಬೇಕು. ನೀವೆಲ್ಲ ನೋಡಿರ್ಬೋದು ಮತ್ತು ಕೇಳಿರ್ಬೋದು, ಅಥವಾ ಬಾಣಂತಿಯರು ಆಲ್ರೆಡಿ ಇದನ್ನು ಈಗ ತೊಗೊಳ್ತಾ ಇರ್ತಾರೆ. ಏನಪ್ಪ ಅಂತಂದರೆ ಐರನ್ ಟ್ಯಾಬ್ಲೆಟ್ಸು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು. ಇದು ಮುಖ್ಯವಾಗಿ ಇಂಗ್ಲೀಷ್ ಮೆಡಿಸಿನ್ನಲ್ಲಿ ನೀವು ಮುಖ್ಯವಾಗಿ ಕೊಡುವಂಥದ್ದು ಇದು. ಅದೇನೇ ಹಳ್ಳಿಗಳಲ್ಲಿ ಹೋದಾಗ ಮನೆ ಔಷಧಿಯಿಂದನೇ ಅವ್ರು ತಿನ್ನುವಂಥ ಆಹಾರ ಪದ್ಧತಿಯಲ್ಲೇ ಅವ್ರು ಗಟ್ಟಿಯಾಗಿ ಹೋಗ್ಬಿಡ್ತಾರೆ. ಅದು ಹೇಗೆ ಅಂತಂತಂದರೆ ಹಸಿರು ಸೊಪ್ಪುಗಳನ್ನು ತಿಂತಾರೆ, ಪ್ರೋಟೀನಸ್ ಅಂತ ಮೊಟ್ಟೆ ಆಹಾರವನ್ನು ಸೇವಿಸ್ತಾರೆ, ಅದಲ್ಲದೆ ಹಣ್ಣುಗಳನ್ನು ತಿಂತಾರೆ, ಹಸಿರು ಸೊಪ್ಪಿನ ನಂತರ ಈ ನಾರಯುಕ್ತ ಆಹಾರವನ್ನು ಸೇವಿಸ್ತಾರೆ. ಮತ್ತು ಅದಲ್ಲದೆ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಅಂಟಿನ ಉಂಡೆ ಅಂತ ಹೇಳಿ ಮಾಡ್ತಾರೆ. ಅದರಲ್ಲಿ ಅಳವಿ ಹಾಕ್ತಾರೆ, ಅಂಟನ್ನು ಹಾಕ್ತಾರೆ, ಬೇವಿನ ಅಂಟನ್ನು ಹಾಕ್ತಾರೆ, ಜಾಲಿ ಅಂಟು ಅಂತ ಹೇಳಿ ಬರುತ್ತೆ ಅದನ್ನು ಹಾಕ್ತಾರೆ. ಇಲ್ದಿದ್ರೆ ಬಾದಾಮಿ ಅಂಟು ಕೂಡ ಹಾಕಿ ಮಾಡ್ತಾರೆ. ಯಾಕಂದರೆ ನಿಮ್ಮ ಬೆನ್ನು ಮೂಳೆ ಏನಿದೆ ಅದು ಗಟ್ಟಿ ಆಗಬೇಕು ಅಂತ ಹೇಳಿ. ಯಾಕಂದರೆ ನಾನು ಮೊದಲೇ ಹೇಳಿದೆ, ಒಂದು ಪುನರ್ಜನ್ಮ, ಅವಳು ಒಬ್ಬ ಮಗುವಾಗಿರ್ತಾಳೆ, ಅಷ್ಟು ಒಂದು ಮೃದುವಾದಂಥ ಒಂದು ದೇಹ ಆಗಿರುತ್ತೆ. ಸೊ ಆ ಸಮಯದಲ್ಲಿ ಆದಷ್ಟು ಜಾಗರೂಕತೆಯನ್ನು ವಹಿಸಬೇಕು. ಕೆಲವು ಬಾಣಂತಿಯರಿಗೆ ಹಾಲು ಸರಿಯಾಗಿ ಎದೆ ಹಾಲು ಸರಿಯಾಗಿ ಬರೋದಿಲ್ಲ. ಅವರಿಗೆ ಇವತ್ತೊಂದು 2 ಪ್ರಯೋಗಗಳನ್ನು ಇವತ್ತು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ದಯವಿಟ್ಟು ಗಮನವಿಟ್ಟು ಇವತ್ತು ನೀವು ನೋಡಿ, ಅದು ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋದಂತಂದರೆ ನಾನು ಅದನ್ನು ಒಂದು 100ಕ್ಕೆ 100% ಹೇಳ್ತೀನಿ. ಈ ಒಂದು ನಾವೇನು ಇವತ್ತು ಪ್ರಯೋಗವನ್ನು ತೋರಿಸ್ತಾ ಇದ್ದೀವಿ ಅದನ್ನು ಬಹಳ ಧ್ಯಾನ ವಹಿಸಿಟ್ಟು ನೀವು ಕೇಳಬೇಕಾಗತ್ತೆ. ಬಾಣಂತಿಯರು ಮುಖ್ಯವಾಗಿ ನಿಮಗೆ ನಿದ್ದೆ ಸರಿಯಾಗಿ ಆಗಬೇಕು, ಎದೆ ಹಾಲು ಸರಿಯಾಗಿ ಆಗಬೇಕು, ಮತ್ತು ಬೆನ್ನು ಮೂಳೆ ಮತ್ತು ಸೊಂಟ, ಇದು ಬಹಳ ಮುಖ್ಯವಾದಂಥ ಆ ಒಂದು ಪೋರ್ಷನ್ನಲ್ಲಿ ಇವರಿಗೆ ಮುಂದೆ ಇದರಲ್ಲಿ ನೀವು ಮೊದಲೇ ಇದರಲ್ಲಿ ಜಾಗರೂಕತೆಯನ್ನು ವಹಿಸಲಿಲ್ಲ ಅಂದರೆ ಮುಂದೆ ಬಹಳ ಸಿವಿಯರ್ ಪೇನನ್ನು ನೀವು ಅನುಭವಿಸ್ಬೇಕಾಗತ್ತೆ. ಆದಷ್ಟು ಕ್ಯಾಲ್ಶಿಯಂ ಅಂತಂದರೆ ಬಾಳೆಹಣ್ಣನ್ನು ತಿನ್ನೋದು, ಆಮೇಲೆ ಆ್ಯಪಲನ್ನು ಸೇವನೆ ಮಾಡೋದು, ಅದರಲ್ಲಿ ಕ್ಯಾಲ್ಶಿಯಮ್ಮು ಜಾಸ್ತಿ ಇದೆ. ಅದಲ್ಲದೆ ಹಸಿರು ಸೊಪ್ಪುಗಳಂತ ನಾವೇನು ಹೇಳಿದ್ವಿ ಅದರಲ್ಲೂ ಕೂಡ ಪ್ರೋಟೀನ್ ಇರುವಂಥ ಆಹಾರಗಳನ್ನು ತಿನ್ನೋದು, ಸೋಯಾಬೀನನ್ನು ಹೆಚ್ಚು ಬಳಸೋದು, ನುಗ್ಗೆಕಾಯನ್ನು ಹೆಚ್ಚು ಬಳಸೋದ್ರಿಂದ ಯಾವುದೇ ರೀತಿಯ ಗಂಟು ನೋವುಗಳು, ಸೊಂಟದ ನೋವುಗಳು ಇವರಿಗೆ ಬರೋದಿಲ್ಲ. ಹೀಗಾಗಿ ಈ ರೀತಿಯ ಆಹಾರ ಪದ್ಧತಿಯನ್ನು ನೀವು ಪರಿಪಾಲಿಸ್ಕೊಂಡು ಬರಬೇಕು. ಹೆಚ್ಚು ಮೆಂತೆ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ. ಮತ್ತು ಈ ಸ್ವೀಟ್ ಶಾಪ್ಸ್ನಲ್ಲಿ ನಿಮಗೆ ಈಗ ಮೆಂತೆ ಉಂಡೆಗಳು ಬರ್ತಾಯಿದೆ. ಆ ಮೆಂತೆ ಉಂಡೆಗಳನ್ನು ಕೂಡ ನೀವು ಬಾಣಂತಿಯರಿಗೆ ಕೊಡೋದು ತುಂಬ ಉತ್ತಮ. ಯಾರಾದರೂ ಮಗುವನ್ನು ನೋಡಲಿಕ್ಕೆ ಫ್ರೆಂಡ್ಸ್ಗಳಾಗಿರ್ಬೋದು ಬಾಣಂತಿಯನ್ನು ನೋಡಲಿಕ್ಕೆ ಹೋಗುವಾಗ ಇಂಥ ಉಂಡೆಗಳನ್ನು ಮನೆಗೆ ತೊಗೊಂಡು ಹೋಗೋದು, ಆಮೇಲೆ ಆದಷ್ಟು ಹೆಚ್ಚು ಹಣ್ಣುಗಳನ್ನು ಅವರಿಗೆ ತೊಗೊಂಡು ಹೋಗಿ ಕೊಡೋದು ತುಂಬ ಒಳ್ಳೆಯದು ಅಂತಂತ ಹೇಳ್ಬೋದು. ಆದಷ್ಟು ನೀವು ಆಟಿಕೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗೋದು, ಅವ್ರಿಗೆ ಕೊಡೋದು, ಅದು ಮುಂದಿನ ಒಂದು ಬರ್ತ್ಡೇ ಪಾರ್ಟೀಸ್ ಅಂತ ಏನು ಮಾಡ್ಕೊಳ್ತಾರೆ ಅಂಥ ಸಮಯದಲ್ಲಿ ನೀವು ಅದನ್ನು ಕೊಡಿ. ಆದರೆ ಬಾಣಂತಿಯರ ಮನೆಗೆ ಹೋದಾಗ ಹಣ್ಣು ಹಂಪಲ ಮತ್ತು ಅದಲ್ಲದೆ ಇಂಥ ಒಂದು ಯೂಸ್ ಆಗುವಂಥ ಒಂದು ಸಿಹಿ ತಿನಿಸುಗಳೇ ಇರ್ಬೋದು, ಅಂಥ ಒಂದು ಆಹಾರವನ್ನು ಅವರಿಗೆ ಗಿಫ್ಟ್ ಕೊಡೋದಂತಂದರೆ ಒಂದು ಹೇಳಿ ಮಾಡಿಸಿದ ಒಂದು ಉಡುಗೊರೆ ಅಂತೇಳಿ ಹೇಳ್ಬೋದು. ಮತ್ತು ಇವರು ಸ್ನಾನ ಮಾಡೋಕ್ಕಿಂತ ಮುಂಚೆ ಇವರಿಗೆ ಒಳ್ಳೆ ಮಸಾಜ್, ಹೇಗೆ ಮಗುವಿಗೆ ಮಸಾಜ್ ಮಾಡ್ತೇವೆ ಅದೇ ರೀತಿಯಲ್ಲಿ ಬಾಣಂತಿಯರಿಗೂ ಕೂಡ ಒಂದು ಒಳ್ಳೆ ಮಸಾಜ್ ಆಗಬೇಕು. ಮತ್ತು ಆದಷ್ಟು ಬಾಣಂತಿಗೆ ಆಹಾರವನ್ನು ಸೇವಿಸುವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಗುಂಪಾಗಿ ಅಲ್ಲೇ ಕೂತ್ಕೊಳ್ಳೋದು,
ಆ ಬಾಣಂತಿ ಆಹಾರವನ್ನು ಸೇವಿಸುವಾಗ ಆಹಾರ ಏನು ತಗೊಳ್ತಾ ಇದ್ದಾಳೆ ಅಂತ ಹೇಳಿ ನೋಡ್ತೀವಲ್ಲ, ಅದು ತುಂಬ ಒಂದು ಒಳ್ಳೆ ಮಾತಲ್ಲ. ಯಾಕಂದರೆ ಕೆಲವರು ಹೇಳ್ತಾರೆ, ಅಜ್ಜಿ ಅಂದರೆ ಹೇಳ್ತಿರ್ಬೋದು, ಬಾಣಂತಿ ಊಟ ಮಾಡುವಾಗ ಅಲ್ಲಿ ಕೂತ್ಕೊಳ್ಬಾರ್ದಯ್ಯ ಅಂತೇಳಿ ಹೇಳ್ತಾರೆ. ಅದು ಭಾಳ ಮುಖ್ಯವಾದಂಥ ವಿಷಯ. ಯಾಕಂತಂದರೆ ನೀವು ನೋಡಿರ್ಬೋದು, ಬಾಣಂತಿಯರು ಅವರಿಗಾದಂಥ ಆಹಾರಗಳನ್ನು ಕೊಟ್ಟಾಗ ಹೇಳ್ತಾರೆ, ಮೂಢನಂಬಿಕೆನೂ ಇದೆ, ಹೇಳ್ತಾರೆ ಅದು ಕಣ್ಣು ಬೀಳುತ್ತೆ, ಆ ಥರ ನೀವು ನೋಡಬಾರ್ದು ಅಂತ ಹೇಳಿ. ಆದಷ್ಟು ಬಾಣಂತಿ ಮತ್ತು ಮಗುವನ್ನು ನೀವು ಬಿಟ್ಬಿಡಬೇಕು. ಯಾಕಂದರೆ ಎಷ್ಟು ಆನಂದವಾಗಿ ಮನಸ್ಸಿನ ಸಂತೋಷದಿಂದ ಆ ಬಾಣಂತಿ ಆಹಾರವನ್ನು ಸೇವಿಸ್ತಾಳೆ, ಅಷ್ಟೇ ಅವಳ ದೇಹ, ಅವಳ ಮನಸ್ಸು ಮತ್ತು ಆ ಮಗುವಿಗಾಗಿ ಪ್ರೀತಿ ಅದು ಒಂದು ಕಡೆ ನೀವು ಇಟ್ಟಾಗ ಆ ಒಂದು ಸಂತೋಷದ ವಾತಾವರಣ ಅಲ್ಲಿ ಹಬ್ಬುತ್ತೆ. ಆದ್ದರಿಂದ ಆದಷ್ಟು ಬಾಣಂತಿಯರು ಏನಿದ್ದಾರೆ, ಈ ಒಂದು ಈಗ ತಾಯಂದಿರೇ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಆದಷ್ಟು ಅವರನ್ನು ಪ್ರೀತಿಸಿ ಅವರನ್ನು ಬೆಳೆಸಿ, ಮತ್ತು ಮಗುವಿಗೆ ಕೂಡ ತಾಯಿ ತನ್ನ ಎದೆ ಹಾಲನ್ನು 9 ತಿಂಗಳ ಕೊಟ್ಟು ಆದಷ್ಟು ಕಂಟಿನ್ಯೂಟಿಯಲ್ಲಿ 1.5 ವರ್ಷ ಕೊಟ್ಟರೆ, ಅಂದರೆ 18 ತಿಂಗಳ ಕೊಟ್ಟರೆ ತುಂಬ ಉತ್ತಮವಾದಂತಹ ಮಗು ಬೆಳವಣಿಗೆ ನಿಮ್ಮ ಮನೆಯಲ್ಲಾಗುತ್ತೆ. ಸೊ ಬಾಣಂತಿಯರಿಗೆಲ್ಲ ಇದೊಂದು ಒಳ್ಳೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಇವತ್ತು 2 ಪ್ರಯೋಗಗಳನ್ನು ನಾವು ಮಾಡ್ತಾ ಇದ್ದೀವಿ, ಅದರ ಉಪಯೋಗವನ್ನು ಪಡೀರಿ. ವೀಕ್ಷಕರೇ, ಬಾಣಂತಿಯರು ಎದುರಿಸುವಂಥ ಸಮಸ್ಯೆಗಳೇನು, ಹಾಗೆ ಇವರು ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಏನೊಂದು ಕ್ರಮನ ಅನುಸರಿಸಬೇಕು, ಸ್ವಚ್ಛತೆ ಕಾಪಾಡಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಈಗ ಬಾಣಂತಿಯರಿಗೆ ಚೆನ್ನಾಗಿ ನಿದ್ದೆ ಬರಲು ಒಂದು ಒಳ್ಳೆ ಮನೆ ಔಷಧನ ತೋರಿಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ಹಾಲು, ಅಳವಿ, ಕಲ್ಲು ಸಕ್ಕರೆ, ತುಪ್ಪ, ಒಣಶುಂಠಿ ಪುಡಿ ಹಾಗೂ ಗಸಗಸೆ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಹಾಕ್ಕೊಳ್ಬೇಕು. ಒಂದೂವರೆ ಟೀ ಸ್ಪೂನಷ್ಟು ತುಪ್ಪ, ಅರ್ಧ ಚಮಚದಷ್ಟು ಗಸಗಸೆ, 1/4 ಚಮಚದಷ್ಟು ಅಳವಿ ಹಾಗೂ 1 ಟೀ ಸ್ಪೂನಷ್ಟು ಕಲ್ಲು ಸಕ್ಕರೆ. ಇದನ್ನ ಈ ರೀತಿ ಎಷ್ಟೊತ್ತು ಕಾಯಿಸ್ಬೇಕಾಗುತ್ತೆ? ಇದು ಸ್ವಲ್ಪ ಸಮಯದವರೆಗೆ, ಯಾಕಂದರೆ ಗಸಗಸೆ ಸ್ವಲ್ಪ ಆ ಒಂದು ಒಣ ವಾಸನೆ ಇರುತ್ತೆ, ಅದಕ್ಕೆ ಅದು ಹೋಗುವವರೆಗೂ ನಾವು ಇದನ್ನು ಕಾಯಿಸ್ತೀವಿ. ಇದೇ ಸಮಯದಲ್ಲಿ ಇದಕ್ಕೆ ನಾವು ಅರ್ಧ ಗ್ಲಾಸಿನಷ್ಟು ಏನು ಹಾಲನ್ನು ತೊಗೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಬೇಕು. ಮತ್ತು ಇದೇ ಸಮಯಕ್ಕೆ ನಾವು 1/4 ಚಮಚದಷ್ಟು ಒಣ ಶುಂಠಿಯ ಪುಡಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಸಾಮಾನ್ಯವಾಗಿ ಬಾಣಂತಿಯರು ಸ್ನಾನವಾದ ನಂತರ ಈ ಹಾಲನ್ನು ಕುಡಿದ್ರೆ ಒಳ್ಳೆಯ ಒಂದು ನಿದ್ದೆ ಬರುತ್ತೆ. ಮುಖ್ಯವಾಗಿ ಬಾಣಂತಿಯರಿಗೆ ನಿದ್ದೆ ಅನ್ನೋದೇನಿದೆ ಅದು ಬಹಳ ಮುಖ್ಯವಾದಂಥ ಒಂದು ಅಂಶ. ಯಾಕಂತಂದರೆ ತುಂಬ ರಾತ್ರಿ ಕೆಲವು ಮಕ್ಕಳು ಮಲಗೋದಿಲ್ಲ, ತಾಯಿಗೆ ಕೂಡ ಹೆಚ್ಚು ಒಂದು ತೊಂದರೆ ಆಗಿರುತ್ತೆ, ನಿದ್ದೆ ಆಗಿರೋದಿಲ್ಲ. ಅವರಿಗೆ ಈ ಒಂದು ಏನು ಈ ಒಂಥರ ಈ ಗಸಗಸೆ ಮತ್ತು ಹಾಲನ್ನು ಹಾಕಿ ಮಾಡಿದಂಥ ಏನು ಈ ಒಂದು ಕಷಾಯ ಇದೆ, ಇದು ತುಂಬ ಉಪಯುಕ್ತವಾದುದಂತ ಹೇಳ್ಬೋದು. ಇದು ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ, ತುಂಬ ಒಳ್ಳೆಯ ಒಂದು ಪೇಯ ಅಂತೇಳಿ ಹೇಳ್ಬೋದು ಈ ಕಷಾಯ. ಇದಕ್ಕೆ ಅಳವಿಯನ್ನು ಹಾಕಿದ್ದೇವೆ. ಈ ಅಳವಿ ಹಾಕೋದ್ರಿಂದ ಬಾಡಿಯಲ್ಲಿ ಒಂದು ದೇಹದಲ್ಲಿ ಒಂದು ಉಷ್ಣತೆಯನ್ನು ಕಾಪಾಡುತ್ತೆ, ಮತ್ತು ಈ ಗಸಗಸೆಯನ್ನು ಹಾಕಿರೋದ್ರಿಂದ ಇದರಿಂದ ಒಳ್ಳೆ ನಿದ್ದೆ ಬರುತ್ತೆ. ಸೊ ಈ ರೀತಿಯಾಗಿ ಇಷ್ಟೆಲ್ಲ ಇದನ್ನು ಹಾಕಿ ಮಾಡಿದಂಥ ಒಣಶುಂಠಿಯಿಂದ ಒಳ್ಳೆಯ ಒಂದು ಡೈಜೆಷನ್ ಆಗುತ್ತೆ. ತುಪ್ಪ ಎಲ್ಲ ರಕ್ತ ಕಣಗಳಲ್ಲಿ ಇದನ್ನು ಹರಿಸೋ ಒಂದು ಚಲಿಸುವಂತೆ ಪಾತ್ರ ವಹಿಸುತ್ತೆ. ಅದಲ್ಲದೆ ಕಲ್ಲು ಸಕ್ಕರೆ ಅಂತ ಎಲ್ಲರಿಗೂ ಗೊತ್ತಿರೋದು, ತುಂಬ ಮುಖ್ಯವಾಗಿ ಆಯುರ್ವೇದ ಮತ್ತು ಮನೆ ಔಷಧಿಗಳಲ್ಲಿ ಯೂಸ್ ಆಗುತ್ತೆ. ಸೊ ಈಗ ಇದು ಸಿದ್ಧವಾಗಿದೆ, ಇದನ್ನು ಈ ಗ್ಲಾಸಿಗೆ ಹಾಕ್ಕೊಳ್ಳೋಣ. ಇದನ್ನು 1 ಗ್ಲಾಸಷ್ಟು ಡೈಲಿ ಮಾಡಿ ಕುಡಿಯೋದು ತುಂಬ ಉತ್ತಮ. ಹಾಗೆ ಇದನ್ನ ಸೋಸುವಂತ ಅವಶ್ಯಕತೆ ಇಲ್ಲ ಇಲ್ಲ, ಯಾಕಂದ್ರೆ ಅಳವಿಯನ್ನ ಕಚ್ಚಿ ತಿನ್ಬೋದು, ಗಸಗಸೆ ಕೂಡ ಅದರಲ್ಲಿ ಹುರಿದಿದೆ, ಅದನ್ನು ಕೂಡ ನೀವು ತಿನ್ಬೋದು. ಹೀಗಾಗಿ ಎಲ್ಲ ಬಾಯಲ್ಲಿ ಏನು ಯಾವ ರೀತಿಯ ತೊಂದರೆ ಇಲ್ಲ. ಇದನ್ನು ಕಚ್ಚಿ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದಂತೇಳಿ ಹೇಳ್ಬೋದು. ವೀಕ್ಷಕರೇ, ಬಾಣಂತಿಯರಿಗೆ ಒಳ್ಳೆ ನಿದ್ದೆ ಬರಬೇಕು ಅಂದರೆ ಈ ಒಂದು ಪೇಯ ಅಥವಾ ಏನು ಕಷಾಯ, ಹಾಲಿನ ಕಷಾಯವನ್ನು ನಾವು ಮಾಡಿದ್ದೇವೆ. ಗಸಗಸೆ, ಒಣಶುಂಠಿ ಪುಡಿ,
ಜೇನುತುಪ್ಪ ಹಾಗೂ ಕಲ್ಲು ಸಕ್ಕರೆಯನ್ನು ಹಾಕಿ ಮಾಡಿದಂಥ ಈ ಪೇಯ ಈಗ ಸಿದ್ಧ. ಬಾಣಂತಿಯರಿಗೆ ಮನೆಯ ಔಷಧ. ಬೇಕಾಗುವ ಸಾಮಗ್ರಿಗಳು: ಹಾಲು, ಅಳವಿ, ಕಲ್ಲು ಸಕ್ಕರೆ, ತುಪ್ಪ, ಒಣಶುಂಠಿ ಪುಡಿ ಮತ್ತು ಗಸಗಸೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ತುಪ್ಪ, ಗಸಗಸೆ, ಅಳವಿ ಮತ್ತು ಕಲ್ಲು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಲು ಮತ್ತು ಒಣಶುಂಠಿಯ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟಕ್ಕೆ ಹಾಕಿಕೊಂಡ್ರೆ ಬಾಣಂತಿಯರಿಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನೋಡಿದ್ವಲ್ಲ, ಈಗ ಬಾಣಂತಿಯರಿಗೆ ನಿದ್ದೆ ಬರುವುದಕ್ಕೆ ಒಂದು ಒಳ್ಳೆಯ ಪೇಯ ಹೇಗೆ ತಯಾರಿಸಿದ್ವಿ ಅಂತ. ಮನೆಯಲ್ಲಿ ಬಾಣಂತಿಯರಿದ್ರೆ ಅಥವಾ ಅಕ್ಕಪಕ್ಕದಲ್ಲಿ ನಿಮ್ಗೆ ಗೊತ್ತಿರೋ ಅಂಥ ಬಾಣಂತಿಯರಿದ್ರೆ ಅವರಿಗೆ ಇದರ ಉಪಯೋಗಗಳನ್ನ ನೀವು ಕೂಡ ತಿಳಿಸ್ಕೊಡಿ. ಈಗ ಬಾಣಂತಿಯರಿಗೆ ಮತ್ತೊಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡೋಣ. ಸ್ನೇಹಿತರೆ, ಬನ್ನಿ, ಬಾಣಂತಿಯರಿಗೆ ಉಪಯೋಗವಾಗುವಂಥ ಒಂದು ಕಷಾಯ ಅಂತ ಹೇಳ್ಬೋದು, ಅದನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಬಾಣಂತಿಯರಿಗೆ ಎದೆ ಹಾಲು ಸರಿಯಾಗಿ ಬರಲಿಕ್ಕೆ ಇವತ್ತೊಂದು ಕಷಾಯವನ್ನು ನಾವು ತೋರಿಸ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಮೆಂತೆಕಾಳು, ಓಂಕಾಳು, ಸಣ್ಣ ಹಿಪ್ಪಲಿ, ಜೇನುತುಪ್ಪ ಹಾಗೂ ಹಾಲು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯನ್ನು ನಾವು ತೆಗೆದುಕೊಳ್ಬೇಕು. ಇದಕ್ಕೆ ನಾವು ತೆಗೆದುಕೊಂಡಿರುವಂಥ ಅರ್ಧ ಗ್ಲಾಸ್ ಹಾಲನ್ನು ಇದಕ್ಕೆ ಹಾಕ್ಕೊಳ್ಬೇಕು ಮತ್ತು ಕುಟಾಣಿಯನ್ನು ತೆಗೆದುಕೊಂಡು ಕಾಲು ಚಮಚದಷ್ಟು ಓಂಕಾಳು, ಕಾಲಿನಿಂದ ಅರ್ಧ ಚಮಚದಷ್ಟು ನಾವು ಮೆಂತೆಕಾಳನ್ನು ತಗೊಳ್ಬೋದು ಹಾಗೂ 2 ಸಣ್ಣ ಹಿಪ್ಪಲಿಯನ್ನು ತೆಗೆದುಕೊಳ್ಬೇಕು. ಈಗ ಅದು ಅಷ್ಟು ಸಾಕಮ್ಮ, ಅದು ಸಿದ್ಧವಾಗಿದೆ. ಅದನ್ನು ಈ ಹಾಲಿಗೆ ನಾವು ಬೆರೆಸ್ಕೊಳ್ಬೇಕು. ಈ ಬಿಸಿಯಾದಂಥ ಹಾಲಿಗೆ ಇದನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಹಾಕಿದ ನಂತರ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ಅದನ್ನು ಮತ್ತೆ ನಾವು ಮರಳಿ ಗ್ಲಾಸಿಗೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಿಂದ 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಿ ಈ ಒಂದು ಹಾಲನ್ನು ಕುಡಿಯೋದ್ರಿಂದ ಬಾಣಂತಿಯರಿಗೆ ಎದೆ ಹಾಲು ಕರೆಕ್ಟಾಗಿ ಬರುತ್ತೆ ಅಂಥೇಳಿ ಹೇಳ್ಬೋದು. ಹಾಗೆ ಇದನ್ನು ದಿನವೂ ಸೇವಿಸ್ಬೇಕಾ? ಹೌದು, ದಿವಸಕ್ಕೆ 1 ಬಾರಿ ಮಾತ್ರ. ಬೆಳಿಗ್ಗೆ ತಿಂಡಿ ಆದ ನಂತರ 1 ಸಾರಿ ಇದನ್ನು ಸೇವಿಸೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. 1 ರಿಂದ 2 ಕುದಿ ಬಂತಂದರೆ ನಾವು ಅದನ್ನು ಆಫ್ ಮಾಡಿಕೊಂಡು ಅದನ್ನು ಮತ್ತೆ ಮರಳಿ ಗ್ಲಾಸಿಗೆ ಹಾಕ್ಕೊಳ್ಬೇಕು. ಇದೀಗ ಸಿದ್ಧವಾಗಿದೆ. ಕೊನೆಯದಾಗಿ ಜೇನುತುಪ್ಪವನ್ನು 1 ಟೀ ಸ್ಪೂನಷ್ಟು ಹಾಕಬೇಕು. ವೀಕ್ಷಕರೇ, ಬಾಣಂತಿಯರಿಗೆ ಎದೆ ಹಾಲು ಬರಲಿಕ್ಕೆ ಕರೆಕ್ಟಾಗಿ ಬರಲಿಕ್ಕೆ ಒಂದು ಕಷಾಯವನ್ನು ನಾವೇನು ತಯಾರಿಸಿದ್ದೀವಿ ಅದು ಸಿದ್ಧವಾಗಿದೆ. ಬಾಣಂತಿಯರಿಗೆ ಎದೆ ಹಾಲು ವೃದ್ಧಿಸಲು ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಮೆಂತ್ಯಕಾಳು, ಓಂಕಾಳು, ಸಣ್ಣ ಹಿಪ್ಪಲಿ, ಜೇನುತುಪ್ಪ ಮತ್ತು ಹಾಲು. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ಹಾಲನ್ನು ಹಾಕಿ ನಂತರ ಕುಟಾಣಿಗೆ ಓಂಕಾಳು, ಮೆಂತ್ಯಕಾಳು, ಸಣ್ಣ ಹಿಪ್ಪಲಿಯನ್ನು ಹಾಕಿ ಕುಟ್ಟಿಕೊಂಡು ಅದನ್ನು ಕಾದ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಸೋಸಿಕೊಂಡು ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಾಣಂತಿಯರಿಗೆ ಎದೆ ಹಾಲು ವೃದ್ಧಿಸಲು ಮನೆ ಔಷಧ ಸಿದ್ಧ. ವೀಕ್ಷಕರೇ, ಬಾಣಂತಿಯರಿಗೆ ಈ ಎದೆ ಹಾಲು ವೃದ್ಧಿ ಆಗಲು ಒಂದು ಒಳ್ಳೆ ಪೇಯ ಅಂದರೆ ಕಷಾಯ ಹೇಗೆ ತಯಾರಿಸೋದು ಅಂತ ನೋಡಿದ್ವಿ. ನೀವು ಕೂಡ ಮನೆಯಲ್ಲಿ ಅಥವಾ ನಿಮ್ಗೆ ಗೊತ್ತಿರೋರಿಗೆ ಈ ಒಂದು ಮನೆ ಔಷಧನ ತಿಳಿಸಿ, ಅದನ್ನ ಪ್ರಯೋಜನಗಳನ್ನ ಅವ್ರಿಗೆ ಕೂಡ ತಿಳಿಸಿ. ಈಗ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಸಲಹೆ, ಸಮಾಧಾನ ನೀಡಲಿದ್ದಾರೆ ಆದರ್ಶ್ ಅವರು. ಸ್ನೇಹಿತರೆ, ಬನ್ನಿ, ನಮ್ಮ ಇವತ್ತಿನ ಸಂಚಿಕೆಗೆ ಯಾರು ಪತ್ರಗಳನ್ನ ಕಳಿಸಿ ಅಥವಾ ಇಮೇಲ್ಸ್ ಕಳಿಸಿ ತಮ್ಮ ಸಮಸ್ಯೆಗಳನ್ನ ಹಂಚ್ಕೋತಾ ಇದ್ದಾರೆ, ಹಾಗೆ ಅವ್ರಿಗೆ ಆಯುರ್ವೇದದಲ್ಲಿ ಏನು ಪರಿಹಾರ ದೊರಕುತ್ತೆ ಅಂತ ನೋಡೋಣ.
ನಾಗರಾಜ್ ಅನ್ನೋರು UK ಮೇಲ್ ಕಳಿಸಿದರೆ UK ಕಳಿಸಿದ್ರೆ ಅಂದರೆ ನಮ್ಮ ಕಾರ್ಯಕ್ರಮನ ಎಷ್ಟು ಜನ ವೀಕ್ಷಿಸ್ತಾ ಇದ್ದಾರೆ, ಅದರ ರೀಚ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಿಜವಾಗ್ಲಮ್ಮ ಇದೇ ಒಂದು ಸಮಯದ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಕಾರ್ಯಕ್ರಮವನ್ನು ಮೆಚ್ಕೊಂಡು ಡಾಕ್ಟರ್ ಪಾಟೀಲ್ ಅಂತ ಹೇಳಿಬಿಟ್ಟು ಜರ್ಮನಿಯಿಂದ ಕಾಲ್ ಮಾಡಿದರು ನನಗೆ. ಮತ್ತು ಇಮೇಲ್ ಮುಖಾಂತರ ಕೂಡ ಅವರು ನನಗೆ ಕಂಗ್ರ್ಯಾಚುಲೇಷನ್ಸನ್ನು ಕಳಿಸಿದ್ದಾರೆ. ತುಂಬ ಉತ್ತಮ ರೀತಿಯಲ್ಲಿ ಅವರು ಕೂಡ ಒಬ್ಬ ವೈದ್ಯರಾಗಿದ್ದಾರೆ ಜರ್ಮನಿಯಲ್ಲಿ. ಅವರು ಕೂಡ ನನಗೆ ಡಾಕ್ಟರ್ ಪಾಟೀಲ್ ಅಂತ ಹೇಳಿ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ನೀವು ಮಾಡ್ತಾ ಇರುವಂಥ ಒಂದು ಈ ಸಣ್ಣ ಪುಟ್ಟ ಔಷಧಿಗಳು ಏನಿದೆ ತುಂಬ ಉಪಯೋಗಕ್ಕೆ ಬಂದಿದೆ. ನಾನು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮತ್ತು ತಂದೆ ತಾಯಿಗಳಿಗೆ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಅಂತ ಹೇಳಿ ಅವರು ಕೂಡ ಅದಕ್ಕೀಗ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ನಗ್ತಾಯಿದ್ರು ಹೇಳಿ ಮೊನ್ನೆ ಫೋನ್ನಲ್ಲಿ. ತುಂಬ ಸಂತೋಷದ ವಿಷಯ. ಇಷ್ಟೊಂದು ರೀಚ್ ಆಗಿದೆ ಮತ್ತು ದುಬೈ ಮತ್ತು ಮಸ್ಕಟ್ನಿಂದ ಕೂಡ ನನಗೆ ಇಮೇಲ್ಸು ಮತ್ತು ಫೋನ್ಗಳು ಬಂದಿದೆ. ತುಂಬ ರೀಚ್ ಆಗಿರೋದ್ರಿಂದ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ ತಮಗೆಲ್ಲ ಇಷ್ಟು ಮೆಚ್ಚುಗೆ ಆಗಿದೆ ಅಂತಂದರೆ ನಾನು ತುಂಬ ಹೃದಯದಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮವನ್ನು ನೋಡಿ ಮತ್ತನ್ನು ಹಾಗೆ ಬೆಳೆಸ್ತಾ ಬನ್ನಿ. ವೀಕ್ಷಕರೇ, ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಹಾಗಾದರೆ ಬನ್ನಿ ನಮ್ಮ ಇಮೇಲ್ ಮುಖಾಂತರ ನಾಗರಾಜ್ ಅವರು ಏನೊಂದು ಸಮಸ್ಯೆ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಇವ್ರು ಹೇಳ್ತಾರೆ, ನಮ್ಮ ತಾಯಿಗೆ 51 ವರ್ಷ ವಯಸ್ಸು, ಥೈರಾಯ್ಡ್ ಗ್ಲ್ಯಾಂಡ್ ತೊಂದರೆಯಿಂದ ಅವರು ಬಳಲ್ತಾ ಇದ್ದಾರೆ. ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ನಮ್ಮ ಬೆಳವಣಿಗೆಗೆ ಬೇಕಾಗಿರುವಂಥ ಒಂದು ಹಾರ್ಮೋನ್, ಆಮೇಲೆ ಕೂದಲು ಬರೋದು, ಇವೆಲ್ಲ ಕೆಲವೊಂದು ದೇಹದ ಅಂಗಗಳಿಗೆ ಹಾರ್ಮೋನ್ಸ್ ಇಲ್ಲ ಅಂತಂದರೆ ಗ್ರೋತ್ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಹಾರ್ಮೋನ್ಸ್ ಗ್ರಂಥಿ ಏನಿದೆ ಅದು ಥೈರಾಯ್ಡ್ ಗ್ರಂಥಿ, ಈ ಗಂಟಲಿನ ಕೆಳಭಾಗದಲ್ಲಿ ಬರುವಂಥ ಒಂದು ಗ್ರಂಥಿ. ಈ ಗ್ರಂಥಿಯಲ್ಲಿ ಹಾರ್ಮೋನ್ ಲೆವೆಲ್ ಕಡಿಮೆ ಆದಾಗ ಅಥವಾ ಹೆಚ್ಚು ಜಾಸ್ತಿ ಆದಾಗ, ಹೈಪರ್ ಥೈರಾಯ್ಡಿಸಮ್ ಅಂತಂದರೆ ಜಾಸ್ತಿ ಆದಾಗ, ಇದು ಅಯೋಡಿನ್ ಲೆವೆಲ್ ನಮ್ಮಲ್ಲಿ ಅಯೋಡಿನನ್ನು ಕನ್ಸಂಪ್ಷನ್ ನಾವೇನು ತೆಗೆದುಕೊಳ್ತೀವಿ ಅದು ಕಡಿಮೆ ಆದಾಗ ಈ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ಇದು ಹೆಚ್ಚಾದಾಗ ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ. ಉಪ್ಪನ್ನು ನಾವು ಏನು ಸೇವಿಸ್ತೀವಿ ಅದರಲ್ಲಿ ಅಯೋಡಿನ್ ಯುಕ್ತ ಉಪ್ಪನ್ನು ಸೇವಿಸೋದು ತುಂಬ ಉತ್ತಮವಾದಂಥದ್ದು. ಈಗ ಇದು ಬಂದಾದ ಮೇಲೆ ನಮ್ಮ ಬಾಡಿ ವೇಟ್ ಗೇನ್ ಆಗುತ್ತೆ, ಸ್ವಲ್ಪ ಫಟಿಗ್ನೆಸ್ ಇರುತ್ತೆ ಅಂತಂದರೆ ಸುಸ್ತಾಗುವಂಥದ್ದೊಂದು ಅದು ಜಾಸ್ತಿ ಇರುತ್ತೆ. ಮತ್ತು ಬೆವರು ಬರೋದು, ಹೆಚ್ಚು ಒಂಥರ ಯಾವುದೇ ಆಹಾರವನ್ನು ತೆಗೆದುಕೊಳ್ಳುವಾಗ ಸುಸ್ತು ಅನಿಸೋದು, ಬೇಡ ಅಂಥೇಳಿ ಅನಿಸೋದು, ಈ ಥರ ಒಂದು ಸಿಂಪ್ಟಮ್ಸ್ಗಳಿರುತ್ತೆ. ಮತ್ತು ಇವರು ಆದಷ್ಟು ಹೆಚ್ಚು ಹಸಿರು ಸೊಪ್ಪುಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಅದಲ್ಲದೆ ಪ್ರೋಟೀನ್ ಫುಡ್ಡನ್ನು ಹೆಚ್ಚು ತೊಗೊಳ್ಬೇಕು ಇವರು. ಮತ್ತು ಕ್ಯಾಬೇಜ್ ಮತ್ತು ಕಾಲಿಫ್ಲವರನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಅಲ್ಬುಮೆನ್ ಇರುವಂಥ ಮೊಟ್ಟೆ ಏನಿದೆ ಅದನ್ನು ಕೂಡ ಇವರು ಬಿಡಬೇಕಾಗತ್ತೆ. ಮತ್ತು ಆಯುರ್ವೇದದಲ್ಲಿ ನಾವು ಇದಕ್ಕೆ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಥೈರಾಯ್ಡ್ ಮೇಲೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ಒಂದು ಕೆಲವು ಪ್ರಯೋಗಗಳನ್ನು ಏನು ನಾವು ಮಾಡಿದ್ವಿ ಅದರಲ್ಲಿ ಒಂದು ಪ್ರಯೋಗವನ್ನು ನಾವು ನಿಮಗೆ ಮತ್ತೆ ಮರುಪ್ರಸಾರ ಮಾಡ್ತಾ ಇದ್ದೀವಿ, ಅದನ್ನು ನೋಡಿ. ಗಂಟಲಿನ ತೊಂದರೆಗಳಿಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಚಹಾದ ಪುಡಿ, ಹಸಿ ಶುಂಠಿ, ಬಜೆ ಮತ್ತು ಜೇನುತುಪ್ಪ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಚಹಾದ ಪುಡಿ, ಹಸಿ ಶುಂಠಿ, ಬಜೆಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡು 1 ಲೋಟಕ್ಕೆ ಸೋಸಿಕೊಂಡು ಅದಕ್ಕೆ ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಲಿನ ತೊಂದರೆಗಳಿಗೆ ಮನೆ ಔಷಧ ಸಿದ್ಧ. ಆದರ್ಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಉಪಯುಕ್ತ ವಿಚಾರಗಳನ್ನ ನಮಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಈ ಬಾಣಂತಿಯರಿಗೆ ಯಾವ ರೀತಿ ಒಂದು ಆಹಾರ ಪದ್ಧತಿ ಇರಬೇಕು, ಹಾಗೆ ಅವ್ರಿಗೇನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಅದಕ್ಕೆ ಪರಿಹಾರ ಏನು, ಇದ್ರ ಬಗ್ಗೆ ತುಂಬಾ ಉಪಯುಕ್ತ ವಿಚಾರಗಳನ್ನ ನಮಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಹಾಗೆ ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆಯಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.